ನಾವಿವತ್ತು ಕುಂದಾಪುರ ಕನ್ನಡ ಹಬ್ಬದ ಎರಡನೇ ದಿನ ಅಂಗವಾಗಿ ಎರಡನೇ ದಿನ ಕುಂದಾಪುರ ಕನ್ನಡ ಹಬ್ಬದಲ್ಲಿ ಇದ್ದೀವಿ. ನಮ್ಮ ಜೊತೆ ಇವತ್ತು ರಾಜಬಿ ಶೆಟ್ಟಿ ಅವರಿದ್ದಾರೆ. ಬನ್ನಿ ಅವರೊಂದಿಗೆ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡೋಣ. ಸರ್, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಹೇಗೆ ಅನ್ನಿಸ್ತಾ ಇದೆ? ಖುಷಿ ಅನಿಸ್ತಾ ಇದೆ. ಅಂದರೆ ಇಷ್ಟು ಜನ ಕುಂದಾಪುರದವ್ರು ಇವತ್ತು ಅವರ ಭಾಷೆಯನ್ನು, ಅವರ ಆಚರಣೆಯನ್ನು, ಅವರ ಸಂಸ್ಕೃತಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಖುಷಿ ವಿಚಾರ. ಆ್ಯಂಡ್ ನನ್ನ ತಾಯಿ ಕಡೆಯಿಂದ ನಾನೊಬ್ಬ ತುಳುವ, ನನ್ನ ತಂದೆಯ ತಾಯಿ ಕಡೆಯಿಂದ ನಾನೊಬ್ಬ ಕುಂದಾಪುರ ಕನ್ನಡದವನು ಕೂಡ. ಹಾಗಾಗಿ ಕನ್ನಡವೂ ನಂದೆ, ತುಳುವೂ ನಂದೆ. ಸೊ ಹೋದ ವರ್ಷ ಕೂಡ ಈ ಪ್ರೋಗ್ರಾಮ್ ಬಂದಿದ್ದೆ. ಆ್ಯಂಡ್ ಕುಂದಾಪುರ ನಂಗೆ ತುಂಬ ಹತ್ತಿರ, ಆ ಭಾಷೆನೂ ನಂಗೆ ಹತ್ತಿರ. ಸೊ ಹಾಗಾಗಿ ಇಲ್ಲಿ ಬರೋದು ಬಹಳ ಖುಷಿ. ಆ್ಯಂಡ್ ಈ ಥರದ ಸೆಲೆಬ್ರೇಷನಿಂದಾನೇ ನಾವು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಭಾಷೆಯನ್ನು ಮುಂದಿನವ್ರಿಗೆ ತಲುಪಿಸೋದಕ್ಕಾಗತ್ತೆ ಅಂತ ಅನ್ಸುತ್ತೆ, ನಮ್ಮ ಮುಂದಿನ ಪೀಳಿಗೆಗೆ. ಹೌದು ಸರ್, ನೀವು ಹೇಳ್ದಾಗೆ ಸಾಕಷ್ಟು ಗ್ರಾಮೀಣ ಭಾಷೆಗಳು ಇವಾಗ ಸಿನಿಮಾಗಳಲ್ಲಿ ಯಾವುದೋ ಒಂದು ಕಾಮಿಡಿಯನ್ನಾಗಿ ಯೂಸ್ ಮಾಡ್ಕೋತಿರ್ಬೋದು, ಅಥವಾ ಒಂದಿಷ್ಟು ಕೆಲವೊಂದು ಸಣ್ಣ ಪುಟ್ಟ ಇದರಲ್ಲಿ ಮಾತ್ರ ಕಾಣಿಸ್ಕೋತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ಭಾಷೆಯ ಪರವಾಗಿ ಒಂದು ಹೋರಾಟ ನಡೀತಾ ಇದೆ, ಅಥವಾ ಭಾಷೆಯ ಪರವಾಗಿ ಕಾರ್ಯಕ್ರಮ ನಡೀತಾ ಇದೆ. ಇದ್ರ ಮುಂದಿನ ನಿಲುವು ಹೇಗೆ ನಡೀಬೋದು ಅಂತ ನಿಮಗೆ ಅನ್ಸುತ್ತೆ? ಅಲ್ಲ, ಗೊತ್ತಿಲ್ಲ. ಮುಂದೆ ಒಂದು ದಿವಸ ಇದೇ ರೀತಿ ಉತ್ತರ ಕರ್ನಾಟಕದ ಭಾಷೆಯ ಹಬ್ಬ ಕೂಡ ನಡೀಬೇಕು. ಕರ್ನಾಟಕದ ಯಾವೆಲ್ಲ ಕನ್ನಡಗಳಿದೆ ಅದನ್ನೆಲ್ಲ ಸೆಲೆಬ್ರೇಟ್ ಮಾಡಬೇಕು. ಜೊತೆಗೆ ಅಲ್ಪಸಂಖ್ಯಾತ ಭಾಷೆಗಳಿದೆ ಯಾವುದಿದೆ ಅದು ಕೂಡ ಸೆಲೆಬ್ರೇಟ್ ಆಗಬೇಕು. ಅಂದರೆ ಭಾಷೆ ಅನ್ನೋದು ಒಬ್ಬ ಮನುಷ್ಯನ ಅಸ್ತಿತ್ವ, ಅವನು ಎಲ್ಲಿಂದ ಬಂದ, ಅವನು ಯಾವ ರೀತಿ ಇದ್ದಾನೆ, ಮುಂದೆ ಯಾವ ರೀತಿ ಆಗಬಲ್ಲ, ಎಲ್ಲದನ್ನೂ ತೋರಿಸುವಂಥ ಒಂದು ಐ ಥಿಂಕ್ ಒಂದು ವೋಕಲ್ ಹಿಸ್ಟ್ರಿ ಅಂತ ಅನಿಸುತ್ತೆ. ಆ ಕಾರಣದಿಂದ ಈ ರೀತಿಯೇ ಎಲ್ಲ ಭಾಷೆಗಳು ಸೆಲೆಬ್ರೇಟ್ ಮಾಡಬೇಕು. ಆ್ಯಂಡ್ ಜೊತೆಗೆ ಅವರ ಭಾಷೆಯ ಸಿನಿಮಾಗಳು ಅಲ್ಲಿನವರೇ ಮಾಡಬೇಕು, ಅದನ್ನು ಇಡೀ ಕರ್ನಾಟಕ ನೋಡಬೇಕು, ಸೆಲೆಬ್ರೇಟ್ ಮಾಡಬೇಕು. ನಿಮ್ಮ ಮುಂದಿನ ಸಿನಿಮಾಗಳಲ್ಲಿ ಕುಂದಾಪುರ ಭಾಷೆಯನ್ನ ಅಥವಾ ಕುಂದಾಪುರ ಭಾಷೆ ಬಳಕೆ ಅಥವಾ ಅದರ ಮುಂದಿನ ಕುಂದಾಪುರ ಭಾಷೆಯ ಮೂಲಕವೇ ಮೂವಿಯನ್ನ ಮಾಡುವಂಥ ಯೋಚನೆಗಳೇನಾದರೂ ಇದೆಯಾ? ನಾನು ಆ್ಯಕ್ಚುಲಿ ಒಂದು ಸಿನಿಮಾ ಮಾಡಿದ್ದೆ, ಅಮ್ಮ ಚೇಮ ನೆನಪು ಅಂತ. ಅದರಲ್ಲಿ ನಾನು ಕುಂದಾಪುರ ಕನ್ನಡ ಭಾಷೆ ಮಾತಾಡಿದ್ದೆ. ಮುಂದಿನ ಯೋಚನೆ ಸದ್ಯಕ್ಕೆ ಯಾವುದು ಆ ಥರ ತಲೆಯಲ್ಲಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.